ಚಿಕ್ಕೋಡಿ ನಗರವಾಗ ಎಲ್ಲ ಮಹಾಪುರುಷಗಳ ಸ್ಟ್ಯಾಚ್ಯೂಗಳಿದ್ದಾವೆ. ರಾಯಣ್ಣ ಕೂಡ ಒಬ್ಬರು ಸ್ವಾತಂತ್ರ್ಯ ಪೂರ್ವದಾಗ ಹೋರಾಟ ಮಾಡುವಂಥವ್ರು. ನಾಡಿಗೆ ಸಾಕಷ್ಟು ಅವ್ರ ಕೊಡುಗೆ ಇದೆ. ಹಾಗಾಗಿ ಅವ್ರ ಮೂರ್ತಿ ಆಗ್ಲಂತ ನಾವು ಕಳೆದ 30 ವರ್ಷದಿಂದ ಯುವ ಗರ್ಜನಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮನವಿ ಕೊಡ್ಕೋತ ಬಂದೀವಿ. ಇಲ್ಲಿವರೆಗೂ ಅವರು ಮಾಡೋಕ್ಕೆ ಮುಂದಾಗಿಲ್ಲ. ಇನ್ನಾದರೂ ಕೂಡ ಒಂದು ಸ್ಥಳ ನೋಡಿ ರಾಯಣ್ಣವ್ರ ಮೂರ್ತಿ ಮಾಡ್ರಂತ ನಾವು ಇವತ್ತಿನ ಈ ಹೋರಾಟ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಆದಷ್ಟು ಬೇಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚ್ಯೂ ಮಾಡ್ರಂತ ನಾವು ಒತ್ತಾಯ ಇದ್ದೀವಿ. ಚಿಕ್ಕೋಡಿ ಒಳಗೆ ಆಲ್ರೆಡಿ ಎಲ್ಲ ಮೂರ್ತಿ ಸ್ಥಾಪನೆಗಳಿಗೆ ಅವ್ರು ಚಿಕ್ಕೋಡಿ ಒಳಗೆ ರಾಯಣ್ಣ ಮೂರ್ತಿ ಸ್ಥಾಪನೆ ಆಗ್ಬೇಕಂತ ಸುಮಾರು ಸಲ ಒಂದು 7 ಸಲ ನಾವು ಮನವಿ ಕೊಟ್ಟಿದ್ದೀವಿ, ಹೋರಾಟಗಳು ಕೂಡ ಮಾಡಿದೆವು. ಮತ್ತು MLA MP ಅವರು ಕೂಡ ಮಾತಾಡಿದೆವು. ಆದ್ರೂ ಆಶ್ವಾಸನೆ ಕೊಡ್ತಂಥ ಕೆಲಸ ಮಾಡ್ತಾ ಇದ್ದಾರೆ. ಮಾಡೋಣತ್ತಾರೆ. ಅದ್ರ ಸಲುವಾಗಿ ಎಲ್ಲ ನಮ್ಮ ಸಮಾಜ ಬ್ಯಾಸತ್ತೋಗಿದೆ. ಮತ್ತು ಇಲ್ಲಿ ಎಷ್ಟೋ ನಮ್ಮ ರಾಯಣ್ಣದಿಗೆ ಬರೋ 14 ರಾಯಣ್ಣ ಜ್ಯೋತಿ ಮೆರವಣಿಗೆಗಳು ಪ್ರತಿ ಹಳ್ಳಿ ಪ್ರತಿ ಜ್ಯೋತಿಗಳು ಬರ್ತಾವೆ ಚಿಕ್ಕೋಡಿಗೆ. ಇಲ್ಲಿ ಜ್ಯೋತಿ ಬಂದ್ರೆ ಅವ್ರಿಗೆ ಇರ್ಕೊಂಥ ಒಂದು ಯಾವುದೋ ಒಂದು ಭವನಗಳಿಲ್ಲ, ಮತ್ತೊಂದು ರಾಯಣ್ಣ ಮೂರ್ತಿ ಸ್ಥಾಪನೆ ಇಲ್ಲ. ಆದಷ್ಟು ಇಲ್ಲಿ ರಾಯಣ್ಣ ಮೂರ್ತಿ ಸ್ಥಾಪನೆ ತಿಂಗಳೊಳಗೆ ಆಗಬೇಕು. ಆಗಲಂದ್ರೆ ಉಪವಾಸ ಸತ್ಯಾಗ್ರಹ ಕೊಂಡಂಥ ಕೆಲಸ ಇದು ಆಗೋ ತನಕ ನಾವು ಬಿಡೋದಿಲ್ಲ. ಈ ಉಗ್ರ ಹೋರಾಟ ಆಗೋತಾ ಇರೋ ಬಿಡೋದಿಲ್ಲ ಆಗೋ ತನಕ. ಸುಮಾರು ಸಲ ಮನವಿ ಕೊಟ್ಟಿದ್ದು, ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ. ಸರ್ಕಾರ ಏನೂ ಮಾಡ್ತಾ ಇಲ್ಲ. ಇದಕ್ಕೆ ಏನೋ ಜನ ರೊಚ್ಚಿಗೆ ಹೇಳ್ಕಿಂತ ಮುಂಚೆನೇ ರಾಯಣ್ಣ ಮೂರ್ತಿ ಮಾಡ್ಬೇಕಂತ ನಾವು ಹೇಳ್ತೇವೆ. ಆ ಜಾಗಗಳು ಅದಾವೆ. ಆ ಜಾಗಗಳು ಸರ್ಕಾರದವ್ರು ನಮ್ಗೆ ಹೇಳಿದ್ರೆ ನಾವು ಮೂರ್ತಿ ನಾವು ಸಮಾಜ ಆಗಲಿ ಕಾರ್ಯಕರ್ತರ ಅಭಿಮಾನಿಗಳು ಎಲ್ಲರೂ ಕೂಡ ಮಾಡ್ಕೋತೀವಿ. ಅದನ್ನು ಮಾಡಿಕೊಡ್ತಾ ಇಲ್ಲ. ಇಲ್ಲಿ ಇವರ ರಾಜಕೀಯ ಒಳಗೂ ಸ್ವತಂತ್ರ ಸಲುವಾಗಿ ಇದನ್ನೇನು ಮಾಡ್ತಾ ಇಲ್ಲ. ಅದಕ್ಕೆ ಕಾರಣ ಮಾಡಬೇಕು. ಮಾಡಲಿದ್ರೆ ಉಗ್ರ ಹೋರಾಟಗಳು ಮಾಡ್ತೀವಿ ಅಷ್ಟೇ. ಪುರಸಭೆ ಕೊಡ್ತೀವಿ, ಅವ್ರಿಗೆ ಕೊಡ್ತೀವಿ. ಆಲ್ರೆಡಿ ಈಗ ನಾವು SC ಸಾಹೇಬ್ರಿಗೆ ಕೊಟ್ಟಿದ್ದೀವಿ ಫೈಲೆಲ್ಲ. ಆಲ್ರೆಡಿ MLA MP ಅವ್ರಿಗೆ ಕೂಡ ಮಾತಾಡಿ ಎಲ್ಲ ಹೇಳಿದ್ರು. ಬರೀ ಆಶ್ವಾಸನೆ ಕೊಡ್ಕೊತ ಹೊಂಟ್ಯಾರದ. ಪ್ರತಿ ಸಲ ವರ್ಷ ಸುಮಾರು 8 ವರ್ಷ ಆಯ್ತು ಈ ಥರ ಆಶ್ವಾಸನೆ ಕೊಡೋದಾಗೈತಿ. ಈ ಥರ ಆಗಬಾರ್ದು, ಆಗಲೇಬೇಕು. ಆಗಲ್ಲ ಅಂದ್ರೆ ನಾವು ಉಗ್ರ ಹೋರಾಟಕ್ಕೆ ಇಳಿತೀವಿ ಅಷ್ಟೇ.